ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಇಟ್ಸ್ ಮೈ ಹಸ್ಬೆಂಡ್ಸ್ ಬರ್ಡೇ ವ್ಲಾಗ್. ಆ್ಯಕ್ಚುಲಿ ಇವತ್ತಲ್ಲ ಬರ್ಡೇ, ಇವತ್ತು ಮಿಡ್ ನೈಟಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಾಳೆ ಅವಳ ಬರ್ಡೇ ಇರೋದು. ಮಿಡ್ ನೈಟ್ಗೆ ನಾವು ವಿ ವೋಂಟ್ ಸೆಲೆಬ್ರೇಟ್ ಗ್ರ್ಯಾಂಡಾಗಿ ಏನೂ ಸೆಲೆಬ್ರೇಷನ್ ಇಲ್ಲ, ಜಸ್ಟ್ ವಿಲ್ ಕಟ್ ಅ ಸ್ಮಾಲ್ ಕೇಕ್ ಆ್ಯಂಡ್ ಜಸ್ಟ್ ಬಿಗಿನ್ ದ ಬರ್ಡೇ. ಆ್ಯಂಡ್ ಇನ್ನು ಕೇಕ್ ಎಲ್ಲ ಆರ್ಡರ್ ಕೊಟ್ಟಿದ್ದೀನಿ. ಐ ಹ್ಯಾವ್ ಟು ಗೋ ಆ್ಯಂಡ್ ಗೆಟ್ ನೌ. ಸೊ ಯಾ, ದಿಸ್ ವಿಲ್ ಬಿ ಮೈ ಹಸ್ಬೆಂಡ್ಸ್ ಬರ್ಡೇ ವ್ಲಾಗ್. ಐ ಹೋಪ್ ಯು ಗೈಸ್ ಎಂಜಾಯ್ ಇಟ್ ಆ್ಯಂಡ್ ಪೂರಾ ವಿಡಿಯೋ ನೋಡಿ. ಟೈಮ್ ಇವಾಗ 7:30 ಆಗಿದೆ. ಆ್ಯಕ್ಚುಲಿ ನಾನು 8 ಗಂಟೆ 8:30 ಅಷ್ಟರಲ್ಲಿ ಕೇಕ್ನ ತರೋದಕ್ಕೆ ಹೋಗಬೇಕು. ಟ್ವಿಸ್ಟ್ ಏನು ಗೊತ್ತಾ, ನನ್ನ ಗಾಡಿ ಎತ್ಕೊಂಡು ಹೋಗಿದ್ದಾರೆ. ಗಾಡ್, ಈಗ ಅವ್ರು ಬಂದು ಮತ್ತೆ ನಾನು ಹೋದರೆ ಆಫ್ಕೋರ್ಸ್ ರೋಡ್ ಬರುತ್ತೆ. ಆ್ಯಂಡ್ ಮಿಡ್-ನೈಟ್ ಆ್ಯಕ್ಚುಲಿ ನಾವು 3 ಜನ ಇರೋದ್ರಿಂದ ಕೇಕ್ ಕಟ್ಟಿಂಗ್ ಎಲ್ಲ ಏನು ಇರೋದಿಲ್ಲ. ಲೈಕ್ ನಾಳೆ ಈವ್ನಿಂಗ್ ಸೆಲೆಬ್ರೇಷನ್ ಅಂತ ಅಂದ್ಕೊಂಡಿರೋದು. ಬಟ್ ನಾನು 2 ಕೇಕ್ ಆರ್ಡರ್ ಕೊಟ್ಟಿದ್ದೀನಿ. ಐ ಹ್ಯಾವ್ ಟು ಗೋ ನೌ. ಬಟ್ ನನ್ನ ಬೈಕ್ ಎತ್ಕೊಂಡು ಹೋಗಿದ್ದಾರೆ, ಸಾರಿ ನನ್ನ ಸ್ಕೂಟಿ ಎತ್ಕೊಂಡು ಹೋಗಿದ್ದಾರೆ. ಈಗ ಅವ್ರು ಬರೋಷ್ಟರಲ್ಲಿ ಎಷ್ಟೊತ್ತಾಗೋದೋ ಗೊತ್ತಿಲ್ಲ. ಓಕೆ ಫೈನ್. What are you? Ew, wow! ಸೊ ಜಾಮೂನ್ ಸರಿಯಾಗಿ ಕೈ ಕೊಟ್ಬಿಟ್ಟಿತ್ತು. ಥ್ಯಾಂಕ್ ಗಾಡ್ ನನ್ನ ಹಸ್ಬೆಂಡೇ ಬಂದು ಅದನ್ನು ಸರಿ ಮಾಡಿದ್ರು. ಆ್ಯಕ್ಚುಲಿ ನನಗೆ ನೆನಪಿದೆ, ನಾವು ಮದುವೆ ಆಗಿದ್ದು ಮೊದಲನೇ ವರ್ಷ ನಾನು ಬರ್ಡೇ ಸೆಲೆಬ್ರೇಟ್ ಮಾಡಿದಾಗ ಅವ್ರ ಬರ್ಡೇ ಡೆಕೋರೇಷನ್ ಅವರೇ ಮಾಡ್ಕೊಂಡಿದ್ರು. ಅದೊಂಥರ ರೆಡ್ ಕಲರ್ ಬಲೂನ್ ತರಿಸ್ಬಿಟ್ಟು ಹಾರ್ಟ್ ಶೇಪ್ ಮಾಡಿದ್ದೆ. ಇಟ್ ವಾಸ್ ನಾಟ್ ಸ್ಟಿಕ್ಕಿಂಗ್ ಟು ದ ವಾಲ್, ಸೊ ಜಸ್ಟ್ ಹೀ ಕೇಮ್ ಆ್ಯಂಡ್ ಅವರೇ ಸ್ಟಿಕ್ ಮಾಡಿದ್ರು. ಬಟ್ ಈ ಸಲ ಸ್ವೀಟ್ ಮಾಡೋದಕ್ಕೆ ಅವರೇ ಹೆಲ್ಪ್ ಮಾಡಬೇಕಾಯಿತು. ಆ್ಯಂಡ್ ಯಾ, ಜಾಮೂನ್ ರೆಡಿ ಆಗಿದೆ. ಇವಾಗ ಟೈಮ್ 11:30. ಇನ್ನೂ ಹಾಫ್ ಆನ್ ಅವರ್ ಇದೆ. ಆ್ಯಕ್ಚುಲಿ ನಾನು ಇಷ್ಟೊತ್ತು ಎದ್ದಿರೋದಕ್ಕೆ ಅವ್ರಿಗೆ ಡೌಟ್ ಬಂದಿರಬಹುದು. ಬಟ್ ನಾನು ಜಾಮೂನ್ ಮಾಡಿದ್ದು ಲೇಟ್ ಆಯಿತು. ಆ್ಯಕ್ಚುಲಿ ಹಾಫ್ ಆನ್ ಅವರಲ್ಲಿ ಆಗಬೇಕಿದ್ದಿದ್ದು ಕೆಲಸ 2 hours ಆಯಿತು. ಆ್ಯಂಡ್ ನನ್ನದೇ ದೃಷ್ಟಿ ಆಯಿತು ಅಂತ ಅನಿಸುತ್ತೆ ಜಾಮೂನ್ಗೆ. ಬಿಕಾಸ್ ನಾನು ಮಾಡೋ ಜಾಮೂನ್ ನನಗೆ ತುಂಬ ಇಷ್ಟ. ನಾನು ತುಂಬ ಸ್ವೀಟ್ ಹಾಕೋದಿಲ್ಲ. ಆ್ಯಂಡ್ ನಾನು ಮಾಡೋ ಜಾಮೂನ್ ನನಗೆ ಇಷ್ಟ. ಮೇ ಬಿ ನನ್ನದೇ ದೃಷ್ಟಿ ಆಯಿತು ಅಂತ ಅನಿಸುತ್ತೆ, ಅದಕ್ಕೆ ಅದು ಸರಿಯಾಗಿ ಬರಲೇ ಇಲ್ಲ. ಬಟ್ ಎನಿ ಹೌ ಜಾಮೂನ್ ರೆಡಿ ಆಗಿದೆ. ಆ್ಯಂಡ್ ಈಗ ಲೈಟ್ ಆಫ್ ಮಾಡ್ತೀನಿ. ಹಾಫ್ ಆನ್ ಅವರ್, ಇನ್ನೊಂದು 20-25 ಮಿನಿಟ್ಸ್ ಆದಮೇಲೆ ನಿಮಗೆ ಸಿಗ್ತೀನಿ, ಓಕೆನಾ? ಹ್ಯಾಪಿ ಬರ್ಡೇ. Vaseline. Happy birthday to you. Same. Thank you. Same to you. क्या है अभी? Heart. It is heart. Little hearts. Okay. Happy birthday to you. Hey. Happy birthday. Thank you so much. अरे यार. ಇಬ್ಬರು ಕೂಡ ರೆಡಿಯಾಗಿ ಆ್ಯಂಡ್ ಪೂಜೆ ಕೂಡ ಮುಗಿಸಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪೂಜೆ ಮಾಡಿರುವುದು ಬರ್ಡೇ ಬಾಯ್. ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ಅದು ನೀಟಾಗಿ ಫೋಲ್ಡ್ ಮಾಡಿಡಿ. ಗೈಸ್, ಟೆಂಪಲ್ಗೆ ರೀಚ್ ಆಗಿದ್ದೀವಿ.
ಇವತ್ತು ಶನಿವಾರ, ಸೊ ಸಿಕ್ಕಾಪಟ್ಟೆ ಇನ್ನು ಇದು ಆಂಜನೇಯ ಟೆಂಪಲ್, ಸೊ ಆಫ್ಕೋರ್ಸ್ ತುಂಬ ಚೆನ್ನಾಗಿರ್ತಾರೆ. ಟೆಂಪಲ್ಗೆ ಹೋಗಿ ಬಂದು ಪ್ರಸಾದ ತಿನ್ಕೊಂಡು ಬಂದ್ವಿ. ಆ್ಯಂಡ್ ಇವಾಗ ಎಲ್ಲಿಗೆ ಸರ್? ಮನೆಗೆ ಹೋಗೋಣ ಬನ್ನಿ. ಜಾಮೂನ್ ಮಾಡಿದ್ದೀನಿ, ಅದನ್ನು ತಿನ್ನೋದೇ ಮರ್ತೋಗ್ಬಿಟ್ಟಿದ್ದೀವಿ ನಾವು. ಇವಾಗ ನಾವು ಆ್ಯಕ್ಚುಲಿ ಮನೆಗೆ ಹೋಗ್ಬೇಕಿತ್ತು, ಆದರೆ ಲೈಕ್ ಮನೆಗೆ ಹೋಗಿ ಏನು ಮಾಡೋದು ಅಂತ ಇನ್ನೊಂದು ಟೆಂಪಲಿಗೆ ಬಂದಿದ್ದೀವಿ. ಇಲ್ಲಿಗೆ ನಾವು ಸುಮಾರು ಸಲ ಬಂದಿದ್ದೀವಿ, ಎಷ್ಟು ಒಂದು 3-4 ಸಲ ಆದರೂ ಬಂದಿದ್ದೀವಿ. ಸೊ ಮತ್ತೆ ಇವತ್ತು ಬಂದಿದ್ದೀವಿ. ಯಾವ ಟೆಂಪಲ್ ಅಂತ ತೋರಿಸ್ತೀವಿ ಬನ್ನಿ. ಇದು ಸಪ್ತಮಾತಾ ಟೆಂಪಲ್ ಅಂತ, ಮಾಲೂರ್ಗೆ ಹೋಗೋ ರೋಡಲ್ಲಿ ಬರುತ್ತಿದ್ದು. ಸೊ ದಿಸ್ ಇಸ್ ವೆರಿ ಗುಡ್ ಪ್ಲೇಸ್ ಆ್ಯಕ್ಚುಲಿ. ಟೆಂಪಲ್ ಮಾತ್ರ ಅಲ್ಲ, ಪ್ಲೇಸ್ ಕೂಡ ತುಂಬ ಚೆನ್ನಾಗಿ, ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಹೋಗೋದಾ? ಆ್ಯಕ್ಚುಲಿ ನಾನು ಎಲ್ಲ ಕೆಲಸ ಏನಕ್ಕೆ ಗೊತ್ತಾ ಮುಗಿಸ್ಬಿಟ್ಟಿದ್ದು ನೆನ್ನೆನೆ. ಲೈಕ್ ನೋಡಿ ಇವಾಗ ಎಷ್ಟು ಫ್ರೀ ಆಗಿರ್ಬೋದು. ಲೈಕ್ ಎಲ್ಲನೂ ಇವತ್ತೇ ಮಾಡಬೇಕು ಅಂದರೆ ಹೌದೌದೌದೌದು. ಪೀಸ್ಫುಲ್ ಆಗಿದೆ ಈ ಪ್ಲೇಸ್ ಅಲ್ವಾ? ಅಲ್ವಾ? ನಮಗೆ ರೋಡಲ್ಲಿ ಎಳ್ನೀರು ಕಾಣಿಸ್ತು, ಹಾಗಾಗಿ ಎಳ್ನೀರು ಕುಡಿಯುವ ಅಂತ ಬಂದ್ವಿ. ಬೆಳಗ್ಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದು. ಲೈಟ್ ಆನಲ್ಲೇ ಇದೆಯಾ? ಓಕೆ. ಜಸ್ಟ್ ಕೇಮ್ ಬ್ಯಾಕ್ ಫ್ರಮ್ ಟೆಂಪಲ್ಸ್. ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಗೊತ್ತಿಲ್ಲ. ಜಾಮೂನ್ ನಾನೇ ತಿನ್ನಿಸ್ತೇನೆ. ಹ್ಯಾಪಿ ಬರ್ತ್ಡೇ. ಸ್ವೀಟ್ ಜಾಸ್ತಿ ಆಯ್ತಾ? ಥ್ಯಾಂಕ್ ಯು. ಜರ ಬಿಗ್ ಮಾ ಜಾಮೂನ್ ಅಂತ. ಸ್ವೀಟ್ ತಗೊಳ್ಳಿ ತಿನ್ನಿ. ಆ್ಯಕ್ಚುಲಿ ನಾನು ಮಾಡೋ ಜಾಮೂನ್ ಫುಲ್ ಅಲ್ಲ, ಕರೆಕ್ಟಾಗಿದೆ ಅಲ್ಲ, ಬಟ್ ಇದಕ್ಕಿಂತ ಲೈಟ್ ಸ್ವೀಟ್ ನಾನು ಮಾಡೋದು. ಈ ತಗೊಳ್ಳಿ, ನನ್ನೇ ತಗೊಳ್ಳಿ. ಹೃದಯ ಬೇಕಾ, ಕಿಡ್ನಿ ಬೇಕಾ, ತಗೊಳ್ಳಿ, ಏನು ಬೇಕೋ ತಗೊಳ್ಳಿ. ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತಿದೆ. ಐ ಡೋಂಟ್ ನೋ ನಿಮಗೆ ಕ್ಯಾಮ್ರಲ್ಲಿ ಕಾಣ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಿದೆ. ಮೈಗೋಡ್ ನಾನು ಕಾಣ್ತಾ ಇದ್ದೀನ. ದೇವಸ್ಥಾನದಿಂದ ಬಂದು 1 hour ಮಲ್ಕೊಂಬಿಟ್ಟಿದ್ವಿ. ಅವ್ರು ಇನ್ನೂ ಮಲಗಿದ್ದಾರೆ, ಬಿಕಾಸ್ ನಿದ್ದೆ ಇಲ್ಲ. ಅವರು ಸೆಕೆಂಡ್ ಶಿಫ್ಟ್ ಅಂದರೆ ಮಿಡ್ನೈಟ್ 3 o'clockವರೆಗೂ ಏನೋ ಕೆಲಸ ಮಾಡಿದರು. ಸೊ ಮತ್ತೆ ಬೆಳಗ್ಗೆ 8 ಎದ್ದೇಳಬೇಕಾಯ್ತು. ಸೊ ಈಗ ಮಲಗಿದ್ದಾರೆ. ಆ್ಯಂಡ್ ನಾನು ಸ್ವಲ್ಪ ರೆಸ್ಟ್ ಮಾಡಿ ಈಗ ಸ್ವಲ್ಪ ಅನ್ನ ಸಾಂಬಾರು ಮಾಡೋಣ. ನಾನು ಈವ್ನಿಂಗ್ ಊಟ ಆರ್ಡ್ರ್ ಕೊಟ್ಟಿದ್ದೀನಿ, ಬಟ್ ಇವಾಗ ತಿನ್ನೋದಕ್ಕೆ. ಆ್ಯಂಡ್ ಯಾರಾದರೂ ಸ್ವಲ್ಪ ಬೇಗ ಹೋಗಬೇಕು ಅಥವಾ ಬೇಗ ಬಂದವ್ರಿಗೆ ಹೊಟ್ಟೆ ಹಸಿತಿದ್ರೆ ಹಾಕ್ಕೊಡ್ಬೋದು. ಹಾಗಾಗಿ ಸ್ವಲ್ಪ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೂ ಫುಲ್ ಮಳೆ ಬೀಳ್ತಿದೆ. ಎಷ್ಟು ಕೆಲಸ ಇದೆ ಗೊತ್ತಾ. ನಾನು ಸಿಂಪಲ್ ಲೈಕ್ ಅವರಿಗೆ ಡೆಕೋರೇಷನ್ನು ತುಂಬ ಗ್ರ್ಯಾಂಡಾಗೆಲ್ಲ ಮಾಡೋದು ಅದೆಲ್ಲ ಎಂಥ ಇಷ್ಟ ಆಗೋದಿಲ್ಲ.
ಅದಕ್ಕೆ ನಾನು ಸುಮ್ಮನೆ ಸಿಂಪಲ್ ಅಂದರೆ ಸಿಂಪಲ್ ಬೇಸಿಕ್ ಡೆಕೋರೇಷನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಕೆಲವೊಂದು ಐಟಮ್ಸ್ ತರೋದಿದೆ, ಅದನ್ನೂ ಇನ್ನೂ ತಂದಿಲ್ಲ. ಆ್ಯಂಡ್ ಊಟಕ್ಕೆ ಪ್ಲೇಟ್ಸ್, ಗ್ಲಾಸಸ್, ಇನ್ನೊಂದಷ್ಟು ಐಟಮ್ಸ್ ಇದೆ, ಏನೂ ತಂದಿಲ್ಲ. ಬಿಕಾಸ್ ಇವತ್ತು ಹೋಗಿ ತರೋಣ, ಲೈಕ್ ನಾನು ಏನು ಕೆಲಸನೂ ಇವತ್ತು ಇಟ್ಕೊಂಡಿಲ್ಲ. ಬಿಕಾಸ್ ಎಲ್ಲ ನೆನೆನೆ ಮಾಡಿಬಿಟ್ಟೆ. ಯಾಕೆ ಅಂತಂದರೆ ಇವತ್ತು ನಾನು ಜಸ್ಟ್ ಶಾಪಿಂಗ್ ಮಾಡೋದು ಇಟ್ಕೊಳ್ಳೋಣ ಅಂತ. ಬಟ್ ಈ ಮಳೆ ಸರಿಯಾಗಿ ಕೈ ಕೊಡ್ತು. 2 ದಿನದಿಂದ ಮಳೆ ಬಂದಿರಲಿಲ್ಲ, ಬಟ್ ಟುಡೇ ಇಟ್ಸ್ ರೈನಿಂಗ್. ಆ್ಯಂಡ್ ನಿಲ್ಬೋದು ಈಗ. ಟೈಮ್ 2:30. ಆರಾಮಾಗಿ 4 o'clockವರೆಗೂ ಮಳೆ ಬರಲಿ, ಆಮೇಲೆ ನಿಂತರೂ ಸಾಕು. ಆಮೇಲೆ ಹೋಗಿ ತಂದು ವಿ ಕ್ಯಾನ್ ಪ್ರೊಸೀಡ್. ಓಕೆ, ಈವ್ನಿಂಗ್ ಸಿಗೋಣ. ನಾವು ಒಂದೇ ಮನೇಲಿದ್ದರೆ ವಿ ಕಾಂಟ್ ಸರ್ಪ್ರೈಸ್, ಏನೂ ಸರ್ಪ್ರೈಸ್ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ನಾವು ತರೋದು ಮಾಡೋದು ಎಲ್ಲ ನೀವು ನೋಡ್ತಾನೆ ಇರ್ತೀರ. ಹೆಂಗೆ ಸರ್ಪ್ರೈಸ್ ಮಾಡೋದಕ್ಕಾಗುತ್ತೆ. ಆ್ಯಂಡ್ ಸುಸ್ತಾಯಿತು ನನಗೆ. ಇಷ್ಟು ಐಟಮ್ಸ್ ತರೋದಕ್ಕೆ ಹೋಗಿದ್ದೆ. ಜಸ್ಟ್ ಕೇಮ್ ಹುಡುಗಿ ಅಲ್ಲ, ಏನೋ ಹುಡುಗಿ ನೋಡಕ್ ಬಂದವ್ರ ಥರ ನಾಚ್ಕೋತಾರೆ. ಕ್ಯಾಮ್ರಾ ಆನ್ ಆದರೆ ಮಾತ್ರ ಮಾತೇ ಬರಲ್ಲ ಮಗುಗೆ. ಅದೇ ಕ್ಯಾಮ್ರಾ ಆಫಲ್ಲಿದ್ರೆ ಹೇಳಿ, ಏನೋ ಹೇಳ್ತಿದ್ರಲ್ಲ, ಹೋಗ್ಲಿ ಹೇಳಿ. ಸರಿ, ನಿಮಗೆ ಕೇಕ್ ಕಸ್ಟಮೈಸ್ ಮಾಡಿಸಿರೋದು, ನಿಮಗೆ ಕೇಕ್ ಕಸ್ಟಮೈಸ್ ಮಾಡಿಸಿರೋದು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ತಿನ್ನೋದು. ಹಂಗಲ್ಲ, ಯಾವ ಥರ ಇರ್ಬೋದು ಅಂತ ಪ್ಲೀಸ್ ಹೇಳಿ. ಯಾವ ಥರ ಇರ್ಬೋದು ಅಂತ? ಹಾಂ, ಯಾವ ಥರ? ಪ್ರೋಟೀನ್ ರಿಚ್ ಕೇಕ್. ಹಂಗಲ್ಲಪ್ಪ. ಈಗ ಕೇಕ್, ಈಗ ಫಾರ್ ಎಕ್ಸಾಂಪಲ್ ಬೇಬಿ ಡಾಲ್ ಮಾಡಿಸ್ತಾರೆ, ಆಮೇಲೆ ಇದು ಏನದು ಛೋಟಾ ಭೀಮ್ ಅದೆಲ್ಲ ಮಾಡಿಸ್ತಾರಲ್ಲ ಮಕ್ಕಳಿಗೆ. ಆ ಥರದ್ರಲ್ಲಿ ನಿಮಗೆ ನಾನು ಯಾವ ಥರ ಮಾಡಿಸಿರ್ಬೋದು ಅಂತ ಕೇಳ್ತಾ ಇರೋದು. ಕ್ರಿಕೆಟ್ ಬ್ಯಾಟಾ? ಓಕೆ, ಕಾದು ನೋಡಿ. ಓಕೆನಾ? ಓ ರಿಯಲಿ? ಏನೋ ನೀವು ಬ್ಯಾಟ್ ಅಂತ ಹೇಳಿದ ತಕ್ಷಣ ನಾನು ಸುಮ್ಮನೆ ಆಗ್ಬಿಟ್ಟೆ. ಸೊ ಅದಕ್ಕೆ ಬ್ಯಾಟ್ ಫಿಕ್ಸ್ ಆಗಿಬಿಟ್ರೆ ಯಾವತ್ತೂ ಮಾಡಿಸಲ್ಲ ಅದನ್ನು ನಾನು. ಏನು ಗೊತ್ತಾ, ನೀವು ಏನನ್ನು ಗೆಸ್ ಮಾಡೋದಕ್ಕಾಗದೇ ಇಲ್ವೋ ಅದನ್ನು ನಾನು ಮಾಡಿಸೋದು. ನೀವು ಗೆಸ್ ಮಾಡೋ ಥರ ಇದ್ದರೆ ನಾನು ಮಾಡಿಸೋದೇ ಇಲ್ಲ. ಹೆಂಗೆ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಈಗ ಆಲ್ರೆಡಿ ನಾನು ಎಡಿಟ್ ಮಾಡಿರೋ ಪ್ರಕಾರ 12 to 13 minutes ಆಗಿದೆ ವಿಡಿಯೋ. ಇನ್ನು ಈವ್ನಿಂಗ್ ಸೆಲೆಬ್ರೇಷನ್, ಇನ್ನು ಡೆಕೋರೇಷನ್ ಅದೆಲ್ಲ ಆಲ್ಮೋಸ್ಟ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಈವ್ನಿಂಗ್ ಸೆಲೆಬ್ರೇಷನ್ದು ಇನ್ನೊಂದು ವ್ಲಾಗ್ ಬರುತ್ತೆ, ಅದನ್ನು ಮಿಸ್ ಮಾಡ್ತೀರಾ ನೋಡಿ. ಈ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ಓಕೆನಾ? ಬಾಯ್.